ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಮ್ಮ ಕಷ್ಟದ ಸಮಯದಲ್ಲಿ ನಾವು ಯಾರಿಗೆ ಮೊರೆ ಇಡಬೇಕಾಗಿದೆ ಮತ್ತು ಯಾರು ನಮ್ಮ ಮೊರೆಯನ್ನ ಕೇಳಿಸಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಕೀರ್ತನೆಗಳು 34ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಕಷ್ಟದಲ್ಲಿದ್ದ ಯಾವುದೇ ವ್ಯಕ್ತಿ ನಮ್ಮ ತಂದೆಯಾದ ದೇವರನ್ನ ಕೂಗುವಾಗ ಆತನು ಕೇಳಿಸಿಕೊಳ್ಳುವ ದೇವರಾಗಿದ್ದಾನೆ. ಆತನು ಬರೀ ಕೇಳಿಸಿಕೊಳ್ಳುವವನಾಗಿರದೆ ಎಲ್ಲ ಕಷ್ಟದಿಂದ, ಬಾಧೆಯಿಂದ, ನೋವಿನಿಂದ, ರೋಗದಿಂದ ಬಿಡಿಸುವ ದೇವರಾಗಿದ್ದಾನೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಕಷ್ಟದ ಸಮಯದಲ್ಲಿ ನಾವು ಯಾರಿಗೆ ಮೊರೆ ಇಡುವವರಾಗಿದ್ದೇವೆ? ಯಾರನ್ನ ಹುಡುಕುವವರಾಗಿದ್ದೇವೆ? ಒಂದು ವೇಳೆ ಯಹಲೋಕದ ಜನರನ್ನ ನಾವು ಹುಡುಕುತ್ತಿರುವುದಾದರೆ ಅನೇಕ ಸಾರಿ ನಾವು ಅವರನ್ನ ನಮ್ಮ ಸನಿಹದಲ್ಲಿ ಕಾಣುವುದಿಲ್ಲ. ಆದರೆ ನಮ್ಮ ತಂದೆಯಾದ ದೇವರು ಯಾವಾಗಲೂ ನಮ್ಮ ಕಷ್ಟವನ್ನ ಆಲಿಸಲಿಕ್ಕೆ ಸಿದ್ಧನಿದ್ದಾನೆ. ಆತನ ಬಳಿಯಲ್ಲೇ ನಾವು ಮೊರೆ ಇಡುವವರಾಗೋಣ. ಆತನು ಬರೀ ನಮ್ಮ ಕಷ್ಟಗಳನ್ನು ಕೇಳಿಸಿಕೊಳ್ಳುವವನು ಮಾತ್ರವಾಗಿರದೆ ನಮ್ಮ ಎಲ್ಲ ಕಷ್ಟಗಳಿಂದ, ಬಾಧೆಗಳಿಂದ, ರೋಗಗಳಿಂದ ಬಿಡಿಸುವ ದೇವರಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವಜನರೇ, ನಮ್ಮ ತಂದೆಯಾದ ದೇವರನ್ನ ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ಮೊರೆ ಇಡುವವರಾಗಿದ್ದು ಆತನಿಂದ ಸಿಗುವಂಥ ಬಿಡುಗಡೆಯನ್ನ ಹೊಂದಿಕೊಳ್ಳೋಣ. ಈ ರೀತಿ ಮಾಡಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.